Hello dear students, welcome to online biology class for 2nd PUC and let us continue the next part of sexual reproduction in flowering plants and the continuation of the topic with the study of pollination. In the previous video discussed about the structure of mature embryo sac, and in angiosperms the mature embryo sac is 8 nucleated and 7 celled structure. The 7 cells of the embryo sac are 3 antipodals, 1 larger central cell, 1 egg and 2 synergids. One female gamete egg and 2 synergids are together called the egg apparatus. At the base of the synergid there is a thick flattened structure is present which is called filiform apparatus, and it guides the entry of pollen tube into the synergid. So this is about the explanation of last video, and today let us move to the one more very important bit of the chapter. It is about pollination. So what is pollination? How to define the pollination? This is very important bit of the chapter. Entire topic is very important, and let us study about the pollination. It is the transfer of pollen grains from anther to the stigma of a pistil, because pollen grains are produced in the anther, in the pollen sac or microsporangia, and the pollen grains from the anther, when they are transferred to the stigma of a pistil or carpel, both of them are same. What is that pistil? It is individual unit of the ಗೈನೋಶಿಯಂ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಕಾರ್ಪೆಲ್. ಯಾವಾಗ ಪೋಲನ್ ಗ್ರೇನ್ಗಳು ಆ್ಯಂಥರಿಂದ ಪಿಸ್ಟಿಲ್ದ ಸ್ಟಿಗ್ಮಾಕ್ಕೆ ಟ್ರಾನ್ಸ್ಫರ್ ಆಗ್ತಾವ, ಆ ಪ್ರಾಸೆಸ್ಸಿಗೆ ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಪಾಲಿನೇಷನ್. ದ ಪಾಲಿನೇಷನ್ ಈಸ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಾಮ್ ಆ್ಯಂಥರ್ ಟು ದ ಸ್ಟಿಗ್ಮಾ ಆಫ್ ಎ ಪಿಸ್ಟಿಲ್. ಇಟ್ ಈಸ್ ಕಾಲ್ಡ್ ಪಾಲಿನೇಷನ್. ಬೇಸ್ಡ್ ಆನ್ ಸೋರ್ಸ್ ಆಫ್ ಪೋಲನ್, the pollination is of 3 types. Before moving to this one, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನೀವು ಪರಾಗಸ್ಪರ್ಶ ಕ್ರಿಯೆ ಅಂತ ಸ್ಟಡಿ ಮಾಡಿರ್ತೀರಿ. ಆ ಪರಾಗಸ್ಪರ್ಶ ಕ್ರಿಯೆ ಅನ್ನೋದಕ್ಕೇನೆ ಇಂಗ್ಲೀಷ್ ಟರ್ಮ್ ಈಸ್ ಪಾಲಿನೇಷನ್. ಸೊ ಪಾಲಿನೇಷನ್ ಅಂದರೆ ಏನಾಗ್ತದೆ? ಆ್ಯಂಥರ್ ಒಳಗೆ ಪ್ರೊಡ್ಯೂಸ್ ಆಗಿರೋ ಅಂಥ ಪೋಲನ್ ಗ್ರೇನ್ಸು ಸ್ಟಿಗ್ಮಾಕ್ಕೆ ಟ್ರಾನ್ಸ್ಫರ್ ಆಗಬೇಕು. Stigma is part of the pistil and pistil is individual unit of gynoecium. So anther ಒಳಗೆ ಪ್ರೊಡ್ಯೂಸ್ ಆದಂತಹ ಪೋಲನ್ ಗ್ರೇನ್ಸು ಬೇರೆ ಬೇರೆ ಏಜೆಂಟ್ಸ್ ಮುಖಾಂತರ, ದೇ ಮೇ ಬಿ ಕ್ಯಾರಿಡ್ ಬೈ ದ ವಿಂಡ್, ದೇ ಮೇ ಬಿ ಕ್ಯಾರಿಡ್ ಬೈ ದ ವಾಟರ್, ಆರ್ ದೇ ಮೇ ಬಿ ಕ್ಯಾರಿಡ್ ಬೈ ದ ಇನ್ಸೆಕ್ಟ್. ಇಲ್ಲಿ ಇಮೇಜ್ ಒಳಗೆ ತೋರಿಸಿರೋ ಥರ ಇನ್ಸೆಕ್ಟ್ಗಳು ಪೋಲನ್ ಗ್ರೇನ್ಗಳನ್ನು ಒಂದು ಫ್ಲವರ್ದ ಆ್ಯಂಥರಿಂದ ಮತ್ತೊಂದು ಫ್ಲವರ್ದ ಸ್ಟಿಗ್ಮಾಕ್ಕೆ ಅಥವಾ ಅದೇ ಫ್ಲವರ್ದ ಸ್ಟಿಗ್ಮಾಕ್ಕೆ ಯಾವಾಗಲೂ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತವೆ. ಸೊ ವೆನ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಆ್ಯಂಥರ್ ಆರ್ ಟ್ರಾನ್ಸ್ಫರ್ಡ್ ಟು ದ ಸ್ಟಿಗ್ಮಾ ಆಫ್ ಎ ಪಿಸ್ಟಿಲ್, ಇಟ್ ಈಸ್ ಕಾಲ್ಡ್ ದ ಪಾಲಿನೇಷನ್. ಆ್ಯಂಡ್ ಬೇಸ್ಡ್ ಆನ್ ದ ಸೋರ್ಸ್ ಆಫ್ ಪೋಲನ್ ಗ್ರೇನ್ ಎಲ್ಲಿದು ಬಂತು? ಸೇಮ್ ಫ್ಲವರ್ದದನೋ ಬೇರೆ ಬೇರೆ ಫ್ಲವರ್ದದನೋ? ಇಫ್ ಎಟ್ ಆಲ್ ಬೇರೆ ಬೇರೆ ಫ್ಲವರ್ದು ಇದ್ದರೆ ಎರಡೂ ಬೇರೆ ಬೇರೆ ಫ್ಲವರ್ಗಳು ಒಂದೇ ಪ್ಲಾಂಟ್ ಒಳಗೆ ಡೆವಲಪ್ ಆಗ್ಯಾವು ಅಥವಾ ಬೇರೆ ಬೇರೆ ಪ್ಲಾಂಟ್ಸ್ ಒಳಗೆ ಡೆವಲಪ್ ಆಗ್ಯಾವು. ಸೊ ಡಿಪೆಂಡಿಂಗ್ ಆನ್ ದಿಸ್ ಕಂಡೀಷನ್, ಬೇಸ್ಡ್ ಆನ್ ದ ಸೋರ್ಸ್ ಆಫ್ ಪೋಲನ್, ದ ಪಾಲಿನೇಷನ್ ಈಸ್ ಆಫ್ 3 ಟೈಪ್ಸ್. 3 ಥರದ ಪಾಲಿನೇಷನ್ನನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತದೆ. ಆ್ಯಂಡ್ ದೋಸ್ 3 ಟೈಪ್ಸ್ ಆಫ್ ಪಾಲಿನೇಷನ್ ಆರ್, ವಾಟ್ ಆರ್ ದೋಸ್? ಆ 3 ಥರದ ಪಾಲಿನೇಷನ್ ಯಾವುವು ಅಂತಂದರೆ, ಒನ್ ಈಸ್ ಅಟೋಗ್ಯಾಮಿ, also known as self-pollination. One more is geitonogamy, another is xenogamy. So again I am repeating the same thing. This bit of the chapter is very important
because related to this one you have to get prepared for viva questions. ಸೊ ಟಾಪಿಕ್ಕು ಪ್ರಾಕ್ಟಿಕಲಿ ಆ್ಯಂಡ್ ಥೆರಾಟಿಕಲಿ ಎರಡೂ ಆಸ್ಪೆಕ್ಟಲ್ಲೂ ಇಂಪಾರ್ಟೆಂಟು. ಸೊ ಬೇಸ್ಡ್ ಆನ್ ಸೋರ್ಸ್ ಆಫ್ ದ ಪೋಲನ್ ಗ್ರೇನ್ ಎಲ್ಲಿಂದ ಸಿಗ್ಲಿಕ್ಕತ್ತದ. ಒಂದೇ ಫ್ಲವರ್ ಇದ್ದಿದ್ರೆ ಅಟೋಗ್ಯಾಮಿ ಅಥವಾ ಸೆಲ್ಫ್ ಪಾಲಿನೇಷನ್, ಒಂದೇ ಪ್ಲಾಂಟ್ ಒಳಗೆ ಬೆಳ್ಕೊಂಡಂಥ ಎರಡು ಬೇರೆ ಬೇರೆ ಫ್ಲವರ್ ನಡಬರ್ಕ ಪಾಲಿನೇಷನ್ ಆಗ್ತಿದ್ರೆ ಜಿಟಿನೋಗ್ಯಾಮಿ. ದ ಟೂ ಫ್ಲವರ್ಸ್ ವಿಚ್ ಆರ್ ಬಾರ್ನ್ ಆನ್ ಟೂ ಡಿಫರೆಂಟ್ ಫ್ಲವರ್ಸ್, ಎರಡು ಬೇರೆ ಬೇರೆ ಫ್ಲವರ್ಗಳು ಎರಡು ಬೇರೆ ಬೇರೆ ಪ್ಲಾಂಟ್ಗಳ ಮೇಲೆ ಬೆಳ್ಕೊಂಡಿದ್ರೆ ಅದನ್ನು ಝೀನೋಗ್ಯಾಮಿ ಅಂತ ಕರೀತಾರೆ. ಸೊ ಇಲ್ಲಿ ಮೂರು ಥರದ್ದು ಪಾಲಿನೇಷನ್ ಟೈಪ್ಸು. ವಾಟ್ ಈಸ್ ಪಾಲಿನೇಷನ್? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಾಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಅ ಪಿಸ್ಟಿಲ್ ಈಸ್ ಕಾಲ್ಡ್ ಪಾಲಿನೇಷನ್. ಆ್ಯಂಡ್ ಬೇಸ್ಡ್ ಆನ್ ದ ಸೋರ್ಸ್ ಆಫ್ ಪೋಲನ್, the pollination is of three types: ಅಟೋಗ್ಯಾಮಿ, ಜಿಟಿನೋಗ್ಯಾಮಿ ಆ್ಯಂಡ್ ಝೀನೋಗ್ಯಾಮಿ. ಈ ಮೂರು ಟರ್ಮ್ಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಅಟೋಗ್ಯಾಮಿ ಈಸ್ ಆಲ್ಸೋ ಕಾಲ್ಡ್ ಸೆಲ್ಫ್ ಪಾಲಿನೇಷನ್, ಒನ್ ಮೋರ್ ಈಸ್ ಜಿಟೆನೋಗ್ಯಾಮಿ, ಅನದರ್ ಈಸ್ ಝೀನೋಗ್ಯಾಮಿ. ಝೀನೋಗ್ಯಾಮಿ ಈಸ್ ನೋನ್ ಆಸ್ ಕ್ರಾಸ್ ಪಾಲಿನೇಷನ್. ಸೊ ಮೂವಿಂಗ್ ಟು ದ ಫಸ್ಟ್ ಒನ್, ಅಟೋಗ್ಯಾಮಿ ಆರ್ ಸೆಲ್ಫ್ ಪಾಲಿನೇಷನ್. ಅಟೋಗ್ಯಾಮಿ ಅಂದ್ರೂ ಒಂದೇ ಅಥವಾ ಸೆಲ್ಫ್ ಪಾಲಿನೇಷನ್ ಅಂದರೂ ಒಂದೇ. ಏನಾಗ್ತದೆ? ಇಟ್ ಈಸ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಾಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಒಂದೇ ಫ್ಲವರ್ ಒಳಗಿನ ಪೋಲನ್ ಗ್ರೇನ್ಸು, ಜಸ್ಟ್ ಯು ಅಬ್ಸರ್ವ್ ದಿಸ್ ಇಮೇಜ್. ಇದು ಒಂದು ಫ್ಲವರು, ಇಲ್ಲೇ ಆಂಥರೂ ಪ್ರೆಸೆಂಟ್ ಅದ ಆ್ಯಂಡ್ ಇದೇ ಫ್ಲವರ್ ಒಳಗೆ ಸ್ಟಿಗ್ಮಾನು ಪ್ರೆಸೆಂಟ್ ಅದ. ದೆನ್ ವಾಟ್ ಈಸ್ ದ ನೇಮ್ ಫಾರ್ ದಿಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ದ ಫ್ಲವರ್? ಇಟ್ ಈಸ್ ಬೈಸೆಕ್ಚುವಲ್. ಯಾವಾಗ ಬೈಸೆಕ್ಚುವಲ್ ಅಂತ ಹೇಳಬೇಕು? ಇಫ್ ದ ಫ್ಲವರ್ ಕಂಟೇನ್ಸ್ ಬೋತ್ ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್. ಫ್ಲವರ್ ಒಳಗೆ ಆಂಡ್ರೋಶಿಯಮ್ಮು ಇರಬೇಕು, ಅಂದರೆ ಆಂಥರೂ ಇರಬೇಕು, ಅದರ ಜೊತೆಗೆ ಪಿಸ್ಟಿಲ್ ದ ಪಾರ್ಟು ಸ್ಟಿಗ್ಮಾ. ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್ ಎರಡೂ ಇದ್ದಾಗ ಆ ಫ್ಲವರನ್ನು ಬೈಸೆಕ್ಚುವಲ್ ಫ್ಲವರ್ ಅಂತ ಕರೀತಾರೆ. ಈ ಇಮೇಜ್ ಒಳಗೆ ನೀವು ಅಬ್ಸರ್ವ್ ಮಾಡಬಹುದು. ಹಿಯರ್ ಈಸ್ ಆಂಥರ್. ಈ ಆಂಥರ್ ಒಳಗೆ ಪ್ರೊಡ್ಯೂಸ್ ಆದಂಥ ಪೋಲನ್ ಗ್ರೇನ್ಸು ಎಲ್ಲಿ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಾವ? ಇದೇ ಫ್ಲವರ್ ಒಳಗೆ ಡೆವಲಪ್ ಆದಂಥ ಸ್ಟಿಗ್ಮಾಕ್ಕೆ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಾವ. ದ ಸೇಮ್ ಪ್ರಾಸೆಸ್ ಈಸ್ ಕಾಲ್ಡ್ ಅಟೋಗ್ಯಾಮಿ. ಹೌ ಟು ರಿಮೆಂಬರ್? ಅಟೋ ಅಂದರೆ ಸೆಲ್ಫ್ ಅಂತ ಅರ್ಥ, ಗ್ಯಾಮಿ ಅಂದರೆ ಗ್ಯಾಮೆಟ್ಸು. ಒಂದೇ ಫ್ಲವರ್ ಒಳಗಿನ ಗ್ಯಾಮೆಟ್ಗಳು ಅಲ್ಲೇ ಟ್ರಾನ್ಸ್ಫರ್ ಆಗೋದನ್ನು ಅಟೋಗ್ಯಾಮಿ ಅಥವಾ ಸೆಲ್ಫ್ ಪಾಲಿನೇಷನ್ ಅಂತ ಕರೀತಾರೆ. ಇದೇ ನಾವು ಆ್ಯನಿಮಲ್ಸಿಗೆ ಹೇಳ್ತಿದ್ರೆ ಸೆಲ್ಫ್ ಫರ್ಟಿಲೈಸೇಷನ್ ಅನ್ನುವಂಥ ಟರ್ಮನ್ನು ಯೂಸ್ ಮಾಡ್ಕೋತಿದ್ವಿ. ಬಟ್ ಹಿಯರ್ ಇಟ್ ಈಸ್ ಕಾಲ್ಡ್ ದ ಸೆಲ್ಫ್ ಪಾಲಿನೇಷನ್. ಸೊ ಸೆಲ್ಫ್ ಪಾಲಿನೇಷನ್ ಒಳಗೆ ಏನಾಗ್ತದೆ? pollen grains from the anther are transferred to the stigma of same flower. ಅಂದರೆ ಪೋಲನ್ ಗ್ರೇನು ಅದೇ ಫ್ಲವರದ್ದಿರ್ತದೆ, ಅದನ್ನು ರಿಸೀವ್ ಮಾಡ್ಕೊಳ್ಳೋ ಅಂಥ ಸ್ಟಿಗ್ಮಾ ಕೂಡ ಅದೇ ಫ್ಲವರದ್ದಿರ್ತದೆ. ದಿಸ್ ಕೈಂಡ್ ಆಫ್ ದ ಪಾಲಿನೇಷನ್ ಈಸ್ ಕಾಲ್ಡ್ ಅಟೋಗ್ಯಾಮಿ. ಹೋಪ್ ಯು ರಿಮೆಂಬರ್, ಸ್ಟಿಗ್ಮಾದ ಫಂಕ್ಷನ್ ಏನು? ಇಟ್ ಈಸ್ ದ ಲ್ಯಾಂಡಿಂಗ್ ಸರ್ಫೇಸ್ ಫಾರ್ ಪೋಲನ್ ಗ್ರೇನ್ಸ್. ಅಂದರೆ ತನ್ನ ಮೇಲೆ ಟ್ರಾನ್ಸ್ಫರ್ ಆಗೋ ಅಂಥ ಪೋಲನ್ ಗ್ರೇನ್ಗಳನ್ನು ಇದು ರಿಸೀವ್ ಮಾಡ್ಕೋತದೆ. ರಿಸೆಪ್ಟಿವ್ ಇನ್ ಫಂಕ್ಷನ್ ಅಂತ ಹೇಳ್ತೀವಿ, ಬಿಕಾಸ್ ಇಟ್ ರಿಸೀವ್ಸ್ ದ ಪೋಲನ್ ಗ್ರೇನ್ಸ್ ವಿಚ್ ಆರ್ ಟ್ರಾನ್ಸ್ಫರ್ಡ್ ಫ್ರಾಮ್ ಆಂಥರ್ ಟು ದ ಸ್ಟಿಗ್ಮಾ. ಸೊ ಒಂದೇ ಫ್ಲವರ್ ಒಳಗಿರೋ ಪೋಲನ್ ಗ್ರೇನು ಅದೇ ಫ್ಲವರ್ದ ಸ್ಟಿಗ್ಮಾಕ್ಕೆ ಟ್ರಾನ್ಸ್ಫರ್ ಆದರೆ ಟೈಪ್ ಆಫ್ ದ ಪಾಲಿನೇಷನ್ ಈಸ್ ಕಾಲ್ಡ್ ಸೆಲ್ಫ್ ಪಾಲಿನೇಷನ್, but the biological term is autogamy. Then moving to the next sentence. In flowers with exposed anthers and stigma, complete autogamy is rare. What it means? ಈಗ ಒಂದು ಫ್ಲವರು ಕಂಪ್ಲೀಟ್ ಆಗಿ ಅರಳ್ಕೊಂಡು ಬಿಟ್ಟದು, ಅಂದರೆ ಬ್ಲೂಮ್ ಆಗ್ಯದದು. ವೆನ್ ಫ್ಲವರ್ ಈಸ್ ಎಕ್ಸ್ಪೋಸ್ಡ್ ಆರ್ ವೆನ್ ಫ್ಲವರ್ ಬ್ಲೂಮ್ಸ್ ಕಂಪ್ಲೀಟ್ಲಿ, ಅದರದ್ದು ಆಂಥರು ಮತ್ತು ಸ್ಟಿಗ್ಮಾ ಎಕ್ಸ್ಪೋಸ್ ಆಗಿಬಿಡ್ತಾವೆ, ಅಂದರೆ ಹೊರಗಡೆಯಿಂದ ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆಂಥರ್ ಒಳಗಿನ ಪೋಲನ್ ಗ್ರೇನ್ಸು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಬಹುದು, ಅದೇ ಫ್ಲವರ್ದು ಸ್ಟಿಗ್ಮಾ ಆದಮೇಲೆ ಬೀಳೋ ಬದಲು. ಅದೇ ಥರ
Stigma is also exposed in condition. Because of that exposure, it may receive the pollen grains of some other flower. ಅಂದರೆ ಫ್ಲವರು ಕಂಪ್ಲೀಟ್ ಆಗಿ ಅರಳಿಕೊಂಡು ಅದರ ಒಳಗಿರುವಂಥ ಎಂಥರ್ ಆ್ಯಂಡ್ ಸ್ಟಿಗ್ಮಾ ಎಕ್ಸ್ಪೋಸ್ ಆದಾಗ ಅಲ್ಲೇ ಕಂಪ್ಲೀಟ್ ಅಟೋಗ್ಯಾಮಿ ನಡೆಯೋ ಅಂಥ ಚಾನ್ಸ್ ಏನಿರ್ತದೆ ಕಡಿಮೆ ಇರ್ತದೆ. ದ ಅಟೋಗ್ಯಾಮಿ, ಕಂಪ್ಲೀಟ್ ಚಾನ್ಸ್ ಆಫ್ ಅಟೋಗ್ಯಾಮಿ ಈಸ್ ರೇರ್ ಇನ್ ದ ಫ್ಲವರ್ಸ್ ವಿತ್ ಎಕ್ಸ್ಪೋಸ್ಡ್ ಎಂಥರ್ ಆ್ಯಂಡ್ ಸ್ಟಿಗ್ಮಾ. ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೇಟ್ಮೆಂಟ್? ಸಿ, ಈಗ ಒಂದು ಕಂಟೈನರ್ ಒಳಗೆ ನಾವು ವಾಟರನ್ನು ಸ್ಟೋರ್ ಮಾಡೀವಿ ಅಂತ ತಿಳ್ಕೊಳ್ಳೋಣ. ಲೆಟ್ ಅಸ್ ಇಮ್ಯಾಜಿನ್ ದಟ್ ಕಂಟೈನರ್ ಆ್ಯಸ್ ಫ್ಲವರ್. ಅದರೊಳಗೆ ನೀರು ಹಾಕೀವಿ, ಅದನ್ನು ನಾವು ಓಪನ್ ಆಗಿ ಹಾಗೆ ಇಡೋಣ. ಮ್ಯಾಲೆ ಅದಕ್ಕೇನು ಲಿಡ್ ಮುಚ್ಚೋದು ಬೇಡ, ಅದನ್ನು ಕ್ಲೋಸ್ ಮಾಡೋದು ಬೇಡ. ಸೊ ಇನ್ನೊಂದು ಕಂಟೈನರ್ ಒಳಗೆ ಅದೇ ಸೈಜ್ ಕಂಟೈನರ್, ಅದೇ ಥರದ ಪಾತ್ರೆ ಒಳಗೆ ನೀರು ಸ್ಟೋರ್ ಮಾಡೋಣ, ಬಟ್ ಅದನ್ನು ಮೇಲ್ಗಡೆಗೆ ಲಿಡ್ಡಿಂದ ಕ್ಲೋಸ್ ಮಾಡೋಣ. ಈಗ ಯಾವ ವಾಟರಿಗೆ ಅಥವಾ ಯಾವ ಕಂಟೈನರ್ ಒಳಗಿರೋ ವಾಟರಿಗೆ ಡಸ್ಟ್ ಆಗಲಿ ಅಥವಾ ಬೇರೆ ಅನ್ವಾಂಟೆಡ್ ಮೆಟೀರಿಯಲ್ ಆಗಲಿ ಬೀಳೋ ಚಾನ್ಸ್ ಇರ್ತದೆ? ಆಬ್ವಿಯಸ್ಲಿ ದ ಕಂಟೈನರ್ ವಿತ್ ಓಪನ್ ಕಂಡೀಷನ್, ದ ವಾಟರ್ ಇನ್ ದ ಕಂಟೈನರ್ ವಿಚ್ ಈಸ್ ನಾಟ್ ಕ್ಲೋಸ್ಡ್, ಇಟ್ ಈಸ್ ಎಕ್ಸ್ಪೋಸ್ಡ್ ಟು ಡಸ್ಟ್ ಪಾರ್ಟಿಕಲ್. ಇಲ್ಲಿನ ಅದೇ ಪ್ರಾಸೆಸ್ಸನ್ನು ಫ್ಲವರಿಗೆ ಹೇಳಲಿಕ್ಕತ್ತೇನೆ. ಒಂದು ಫ್ಲವರು ಕಂಪ್ಲೀಟ್ ಆಗಿ ಅರಳಿದಾಗ, ವೆನ್ ಬಡ್ ಬ್ಲೂಮ್ಸ್ ಕಂಪ್ಲೀಟ್ಲಿ, ಒಂದು ಮೊಗ್ಗು ಕಂಪ್ಲೀಟ್ ಆಗಿ ಬ್ಲೂಮ್ ಆದಾಗ ಇಟ್ಸ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಆರ್ ಇನ್ ದ ಎಕ್ಸ್ಪೋಸ್ಡ್ ಕಂಡೀಷನ್, ವಿಲ್ ಬಿ ಇನ್ ದ ಎಕ್ಸ್ಪೋಸ್ಡ್ ಕಂಡೀಷನ್. ಆಂಥರ್ ಆ್ಯಂಡ್ ಸ್ಟಿಗ್ಮಾ ಫುಲ್ಲು ಓಪನ್ ಆಗಿ ಎಕ್ಸ್ಪೋಸ್ ಆದಾಗ ಅಲ್ಲಿರೋ ಪೋಲನ್ ಗ್ರೇನ್ಸು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಬಹುದು, ಅಲ್ಲಿರೋ ಸ್ಟಿಗ್ಮಾಕ್ಕೆ ಬೇರೆ ಪೋಲನ್ ಗ್ರೇನ್ಗಳು ಬಂದು ಬೀಳಬಹುದು, ಎರಡೂ ಚಾನ್ಸಸ್ ಇರ್ತದೆ. ಸೊ ಎನಿ ಫ್ಲವರ್ ವಿತ್ ಎಕ್ಸ್ಪೋಸ್ಡ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಶೋಸ್ ವೆರಿ ರೇರ್ ಕೇಸಸ್ ಆಫ್ ಅಟೋಗ್ಯಾಮಿ. ಅಂದ್ರೆ ಅಂಥ ಕಡೆಗೆ ದ ಫ್ಲವರ್ಸ್ ವಿತ್ ಎಕ್ಸ್ಪೋಸ್ಡ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ ದೇ ಆರ್ ನಾಟ್ ಶೋಯಿಂಗ್ ಅಟೋಗ್ಯಾಮಿ. ಅಂದರೆ ಸೆಲ್ಫ್ ಪಾಲಿನೇಷನ್ ನಡೆಯೋ ಅಂಥ ಚಾನ್ಸು ಭಾಳನೇ ಕಡಿಮೆ ಇರ್ತದೆ. ಮತ್ತು ಎಲ್ಲಿ ನಡೀತದೆ? ವೇರ್ ಡಸ್ ವಿ ಕ್ಯಾನ್ ಸಿ ದ ಅಟೋಗ್ಯಾಮಿ, ವೇರ್ ಇಟ್ ಆಕರ್ಸ್? ಅಟೋಗ್ಯಾಮಿ ಇನ್ ಸಚ್ ಫ್ಲವರ್ಸ್ ರಿಕ್ವೈರ್ಸ್ synchrony in pollen release and stigma receptivity. Also, anthers and stigma should be close to each other. Very interesting point about the autogamy. Flower ಒಳಗೆ exposed anther and stigma ಇದ್ದಾಗ, even though it is in the exposed condition, there is a chance of autogamy. ನಡಿಬಹುದು autogamy. ಯಾವಾಗ? If there is synchrony in pollen release and stigma receptivity. What is that? Synchrony means attaining the maturity at the same time. Sync ಆಗಬೇಕು ಅಂತ ಹೇಳ್ತಿರ್ತಾರೆ, ಮ್ಯಾಚ್ ಆಗಬೇಕು. ಆಂಥರಿಂದ ಪೋಲನ್ ಗ್ರೇನ್ಸು ರಿಲೀಸ್ ಆಗಿ ಹೊರಗೆ ಬರೋ ಟೈಮಿಗೆ ಸ್ಟಿಗ್ಮಾಕ್ಕೆ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಬರಬೇಕು. ದಟ್ ಮೀನ್ಸ್ ಮ್ಯಾಚುರಿಟಿ ಟೈಮ್ ಆಫ್ ಸ್ಟಿಗ್ಮಾ ಆ್ಯಂಡ್ ಆಂಥರ್ ಶುಡ್ ಬಿ ಸೇಮ್. ಎರಡೂ ಸೇಮ್ ಇರಬೇಕು. ಸ್ಟಿಗ್ಮಾಕ್ಕೆ ರಿಸೆಪ್ಟಿವಿಟಿ ಬರಬೇಕು, ರಿಸೀವಿಂಗ್ ಎಬಿಲಿಟಿ ಬರಬೇಕು, ಆ್ಯಂಡ್ ರಿಲೀಸ್ ಆಗಿದ್ದ ಆಂಥರಿಗೂ ಕೂಡ ಮ್ಯಾಚುರಿಟಿ ಇರಬೇಕು. ಇಫ್ ಬೋತ್ ಸ್ಟಿಗ್ಮಾ ಆ್ಯಂಡ್ ಆಂಥರ್ ಅಟೇನ್ಸ್ ದ ಮ್ಯಾಚುರಿಟಿ at the same time the synchrony is observed, even though flowers with exposed anther and stigma can show the autogamy. ಇದು one condition. ಎರಡನೇದು, anther and stigma should be close to each other. ಫ್ಲವರ್ಸು anther and ಸ್ಟಿಗ್ಮಾನ ಎಕ್ಸ್ಪೋಸ್ಡ್ ಕಂಡೀಷನ್ ಒಳಗೆ ಇಟ್ಕೊಂಡಾಗ ಅಲ್ಲಿರೋ ಅಂಥ ಸ್ಟಿಗ್ಮಾ ಮತ್ತು ಆಂಥರು ಬಹಳಷ್ಟು ಕ್ಲೋಸ್ ಆಗಿ ಲೊಕೇಟ್ ಆಗಿರಬೇಕು. ಅದರ ನಡಬರ್ಕಿನ ಗ್ಯಾಪು ಬಹಳನೇ ಕಡಿಮೆ ಇರಬೇಕು. ಇದು ಕೂಡ ಏನು ಸಪೋರ್ಟ್ ಮಾಡ್ತದೆ? ಅಟೋಗ್ಯಾಮಿನ ಸಪೋರ್ಟ್ ಮಾಡ್ತದೆ. ಹೋಪ್ ಇಟ್ ಈಸ್ ಕ್ಲಿಯರ್. ವೆನ್ ದ ಪೋಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ ಆರ್ ಟ್ರಾನ್ಸ್ಫರ್ಡ್ ಟು ದ ಸ್ಟಿಗ್ಮಾ ಆಫ್ ಸೇಮ್ ಫ್ಲವರ್, ಇಟ್ ಈಸ್ ಕಾಲ್ಡ್ ಅಟೋಗ್ಯಾಮಿ. Another term for the autogamy is self-pollination. The flowers with exposed anther and stigma rarely show the autogamy, but in those flowers also
Autogamy is possible if there is synchrony between the pollen release and stigma receptivity, and if anther and stigma are very closely located to each other in the flower, even though the flower with exposed anther and stigma can show the autogamy. So moving to the next one. Plants like viola, the common pansy, its name, here you can see the image. Then oxalis, one more is commelina. ಈ ಮೂರು ಪ್ಲಾಂಟ್ಗಳನ್ನು ಸ್ವಲ್ಪ ಸ್ಪೆಸಿಫಿಕ್ ಆಗಿ ನೀವು ನೆನಪಿಟ್ಕೋಬೇಕು. ದಿಸ್ ಒನ್ ಈಸ್ ದ ಇಮೇಜ್ ಆಫ್ ವಯೋಲಾ, ದಿಸ್ ಈಸ್ ಆಕ್ಸಾಲಿಸ್ ಆ್ಯಂಡ್ ದಿಸ್ ಈಸ್ ಕೊಮೆಲಿನಾ, ಆ್ಯಂಡ್ ಇಟ್ ಈಸ್ ದ ಎನ್ಲಾರ್ಜ್ಡ್ ಇಮೇಜ್ ಆಫ್ ಕೊಮೆಲಿನಾ ಓನ್ಲಿ. ಈ ಮೂರು ಪ್ಲಾಂಟ್ಗಳಿಗೆ ಎರಡು ಥರದ್ದು ಫ್ಲವರ್ಗಳನ್ನು ಪ್ರೊಡ್ಯೂಸ್ ಮಾಡೋವಂಥ ಕೆಪಾಸಿಟಿ ಅದ. ದೀಸ್ 3 ಪ್ಲಾಂಟ್ಸ್ ಆರ್ ಪ್ರೊಡ್ಯೂಸಿಂಗ್ 2 ಟೈಪ್ಸ್ ಆಫ್ ಫ್ಲವರ್ಸ್. ಕೇಳಬಹುದು, ಇದ್ರೊಳಗೆ ಏನು ಫ್ಲವರ್ ಒಳಗೆ ಟೈಪು, ಯಾಕೆ ಈ ಥರ? ಸೊ ದೀಸ್ ಪರ್ಟಿಕ್ಯುಲರ್ ಪ್ಲಾಂಟ್ಸ್, ಈ ಪ್ಲಾಂಟ್ಸ್ ಒಳಗೆ ನಾವು ಎರಡು ಥರದ ಫ್ಲವರ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಆ್ಯಂಡ್ ಅನದರ್ ಈಸ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ಹಿಯರ್ ಈಸ್ ದ ಇಮೇಜ್ ಆಫ್ ಚಾಸ್ಮೋಗ್ಯಾಮಸ್ ಫ್ಲವರ್ ಆ್ಯಂಡ್ ದಿಸ್ ಈಸ್ ದ ಇಮೇಜ್ ಆಫ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್. ಆರ್ ಯು ಗೆಟಿಂಗ್ ವಾಟ್ ಈಸ್ ದ ಡಿಫರೆನ್ಸ್? ಏನಾರೇ ಗೊತ್ತಾಗ್ಲಿಕ್ಕತ್ತದ ಇಮೇಜನ್ನು ನೋಡಿದ ಮೇಲೆ? ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸು ರೂಟ್ ಮೇಲೆ ಡೆವಲಪ್ ಆಗ್ಯಾವ. ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ದೇ ಆರ್ ಗ್ರೋಯಿಂಗ್ ಲೈಕ್ ಅದರ್ ಫ್ಲವರ್ಸ್ ಆನ್ ದ ಸ್ಟೆಮ್. ನಾವು ಹೆಂಗೆ ಬೇರೆ ಫ್ಲವರ್ಗಳನ್ನು ಸ್ಟೆಮ್ಮದ ಮೇಲೆ ನೋಡ್ತೀವಿ, ಅಂದರೆ ಹೊರಗಡೆ ನೋಡಿದ ತಕ್ಷಣವೇ ಅದು ಬಡ್ ಇದ್ರೂ ಕಾಣಿಸ್ತದೆ, ಮೊಗ್ಗಿದ್ರೂ ಕಾಣಿಸ್ತದೆ, ಬ್ಲೂಮ್ ಆಗಿ ಅರಳ್ಕೊಂಡಿದ್ದು ಫ್ಲವರ್ ಇದ್ರೂ ಕಾಣ್ತದೆ. ಬಟ್ ಇಲ್ಲೇ ಇಂಟ್ರೆಸ್ಟಿಂಗ್ ಫ್ಲವರ್ಸ್ ಅಂದರೆ ಯಾವುವು? ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ದ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಗ್ರೋಯಿಂಗ್ ಆನ್ ದ ರೂಟ್. ಒಂದೇ ಪ್ಲಾಂಟಲ್ಲಿ ಎರಡು ಥರದ ಫ್ಲವರ್ಗಳನ್ನು ಅಬ್ಸರ್ವ್ ಮಾಡ್ತದೆ. ನಾರ್ಮಲ್ ಫ್ಲವರ್ಸ್ ಲೈಕ್ ಅದರ್ ಫ್ಲವರ್ಸ್ ದೇ ಗ್ರೋ ಆನ್ ದ ಸ್ಟೆಮ್, ದೇ ಆರ್ ಕಾಲ್ಡ್ ಚಾಸ್ಮೋಗ್ಯಾಮಸ್ ಫ್ಲವರ್ಸ್. ಆ್ಯಂಡ್ ಚಾಸ್ಮೋಗ್ಯಾಮಸ್ ಫ್ಲವರ್ಸಿಗೆ ಏನಾಗ್ಯದ? ಬೇರೆ ಬೇರೆ ಅಟ್ರಾಕ್ಟಿವ್ ಕಲರ್ಸ್ ಅವ. ಬಟ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಕಲರ್ಲೆಸ್ ಬಿಕಾಸ್ ದೇ ಆರ್ ಗ್ರೋಯಿಂಗ್ ಆನ್ ದ ರೂಟ್. ರೂಟ್ ಮೇಲೆ ಯಾವ ಫ್ಲವರ್ಸು ಬೆಳಿತಾವ ಅವು ಕ್ಲೀಸ್ಟೋಗ್ಯಾಮಸ್ಸು. ಸ್ಟೆಮ್ ಮೇಲೆ ಯಾವ ಫ್ಲವರ್ಸು ಡೆವಲಪ್ ಆಗಿ ಓಪನ್ ಆಗ್ತಾವ ದೇ ಆರ್ ಚಾಸ್ಮೋಗ್ಯಾಮಸ್ ಫ್ಲವರ್ಸ್. ಸೊ ಬೋತ್ ದ ಟೈಪ್ಸ್ ಆಫ್ ಫ್ಲವರ್ಸ್ ಆರ್ ಪ್ರೊಡ್ಯೂಸ್ಡ್ ಆರ್ ಡೆವಲಪಿಂಗ್ ಇನ್ ದ ಸೇಮ್ ಪ್ಲಾಂಟ್. The examples are viola, the common pansy, oxalis and commelina. This is the image of commelina. So ಈ ಥರದ ಫ್ಲವರ್ಸ್ ಒಳಗೆ ಏನು ಆಗ್ತದೆ? ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಆವಾಗಲೇ ಹೇಳಿದೆ. ದ ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಆರ್ ಸಿಮಿಲರ್ ಟು ಫ್ಲವರ್ಸ್ ಆಫ್ ಅದರ್ ಸ್ಪೀಸೀಸ್ with exposed anthers and stigma. ಚಾಸ್ಮೋಗ್ಯಾಮಸ್ ಫ್ಲವರ್ಸು ಬೇರೆ ಫ್ಲವರ್ ಥರಾನೇ ನಾರ್ಮಲ್ ಆಗಿ ಸ್ಟೆಮ್ ಮೇಲೆ ಬೆಳಿತಾವ. ಆ್ಯಂಡ್ ಅವುಗಳಿಗೆ ಏನಿರ್ತದೆ? ದೇ ಶೋ ಎಕ್ಸ್ಪೋಸ್ಡ್ ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ. ಬಿಕಾಸ್ ಫ್ಲವರು ಬ್ಲೂಮ್ ಆಗ್ತದೆ, ಅರಳ್ಕೋತದ, ಅದರದ್ದು ಸ್ಟಿಗ್ಮಾನೂ ಎಕ್ಸ್ಪೋಸ್ ಆಗ್ತದೆ, ಅದರದ್ದು ಆ್ಯಂಥರು ಎಕ್ಸ್ಪೋಸ್ ಆಗ್ತದೆ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, in Chasmogamous flower there is very rare chance of carrying out the autogamy. ಸೆಲ್ಫ್ ಪಾಲಿನೇಷನ್ ನಡೆಯೋ ಅಂಥ ಚಾನ್ಸು ಭಾಳನೇ ಕಡಿಮೆ ಇರ್ತದೆ, ಅಥವಾ ಇಲ್ಲವೇ ಇಲ್ಲ ಅಂದ್ರೂ ತಪ್ಪಿಲ್ಲ. ಯಾಕೆ? ದ ಫ್ಲವರ್ಸ್ ಶೋ ಎಕ್ಸ್ಪೋಸ್ಡ್ ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ. ದ ಇಂಪಾರ್ಟೆಂಟ್ ಬಿಟ್ ಆಫ್ ದ ಎಕ್ಸ್ಪ್ಲನೇಷನ್ ಈಸ್ ಅಬೌಟ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ಎಲ್ಲಿ ಬೆಳಿತಾವ? ದೇ ಆರ್ ಗ್ರೋಯಿಂಗ್ ಆನ್ ದ ರೂಟ್. ದೇ ಡು ನಾಟ್ ಓಪನ್ ಆಟ್ ಆಲ್. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದರೆ ಯಾವುವು? ದೀಸ್ ಫ್ಲವರ್ಸ್ ಆರ್ ಗ್ರೋಯಿಂಗ್ ಆನ್ ದ ರೂಟ್. ರೂಟ್ ಮೇಲೆ ಬೆಳೆಯೋದ್ರಿಂದ ಸನ್ಲೈಟ್ ರೂಟನ್ನು ಅಥವಾ ಸಾಯಿಲ್ ಒಳಗಡೆಗೆ ಪೆನಿಟ್ರೇಟ್ ಆಗಲ್ಲ. ದೇರ್ ಫೋರ್ they do not open at all. One thing. Then
ಆಂಥರ್ ಆ್ಯಂಡ್ ಸ್ಟಿಗ್ಮಾ ಲೈ ಕ್ಲೋಸ್ ಟು ಈಚ್ ಅದರ್. ನಾನು ಆವಾಗಲೇ ಹೇಳಿದೆ, ಟು ಎಕ್ಸಿಕ್ಯೂಟ್ ದ ಎಟೋಗ್ಯಾಮಿ ದ ಡಿಸ್ಟನ್ಸ್ ಬಿಟ್ವೀನ್ ಸ್ಟಿಗ್ಮಾ ಆ್ಯಂಡ್ ಆಂಥರ್ ಶುಡ್ ಬಿ ವೆರಿ ಲೆಸ್. ದೆ ಮಸ್ಟ್ ಲೈ ಕ್ಲೋಸ್ ಟು ಈಚ್ ಅದರ್. ಆಂಥರ್ ಆ್ಯಂಡ್ ಸ್ಟಿಗ್ಮಾ ಬಹಳಷ್ಟು ಕ್ಲೋಸ್ ಆಗಿ ಲೊಕೇಟ್ ಆದಾಗ ಅಲ್ಲೇ ಅಟೋಗ್ಯಾಮಿ ಆಗೋ ಅಂಥ ಚಾನ್ಸ್ ಇರ್ತದೆ. ಸೊ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಲೈ ಕ್ಲೋಸ್ ಟು ಈಚ್ ಅದರ್. ದೇರ್ ಫೋರ್ ದ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಅಟೋಗ್ಯಾಮಸ್ ಇನ್ ನೇಚರ್. ದಟ್ ಮೀನ್ಸ್ ದೆ ಕ್ಯಾರಿ ಔಟ್ self-pollination or autogamy. In these flowers, when anthers dehisce in the flower buds, pollen grains come in contact with the stigma for pollination. ಫ್ಲವರ್ ಓಪನ್ನೇ ಆಗೋದಿಲ್ಲ ಅಂದಮೇಲೆ ಅಲ್ಲಿ ಆ್ಯಂಥರ್ ಡಹಿಸ್ ಆದಾಗ ರಿಲೀಸ್ ಆಗೋ ಪೋಲನ್ ಗ್ರೇನ್ಸು ಡೈರೆಕ್ಟಾಗಿ ಎದ್ರ ಮೇಲೆ ಬೀಳ್ತಾವ, ಸ್ಟಿಗ್ಮಾದ ಮೇಲೇ ಬೀಳ್ತಾವ. ಯಾವ ಏಜೆಂಟೂ ಬೇಕಾಗಿಲ್ಲ. No need of the wind, no need of the water, no need of any insect to carry out the pollination. Without help of any pollinating agent, the pollination occurs in the cleistogamous flowers, and the cleistogamous flowers produce assured seed set even in the absence of pollinators. ಇದು 1 ಮಾರ್ಕಿನ ಕ್ವಶನ್. In cleistogamous flowers, the seed set occur even in the absence of pollinators. ಅಥವಾ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಒಳಗೆ 100% ಸೀಡ್ ಫಾರ್ಮೇಷನ್ ಆಗೇ ಆಗ್ತದೆ. ಯಾವ ಪಾಲಿನೇಟಿಂಗ್ ಏಜೆಂಟೂ ಬೇಕಾಗಿಲ್ಲ. ಬಿಕಾಸ್ ದ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಡು ನಾಟ್ ಓಪನ್ ಅಟ್ ಆಲ್. ದ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಆರ್ ಲೈಯಿಂಗ್ ಕ್ಲೋಸ್ ಟು ಈಚ್ ಅದರ್. When the pollen grains are released due to the dehiscence of anther, because of the closed condition of the flower, they are dusted or transferred to the stigma without any pollinating agent. Pollinator andru onde, pollinating agent andru onde. ಅಲ್ಲಿ ಪಾಲಿನೇಷನ್ ಪ್ರಾಸೆಸ್ ನಡೆದು ಹೋಗ್ತದೆ. ಸೊ ದ್ಯಾಟ್ ಸೀಡ್ ಸೆಟ್ ಈಸ್ ಅಶ್ಯೂರ್ಡ್ ಇನ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ಅಂದರೆ ಡೆಫಿನೆಟ್ ಆಗಿ ಸೀಡ್ ಫಾರ್ಮೇಷನ್ನು ನಡೆದೇ ನಡೀತದೆ ಎದ್ರೊಳಗೆ, ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಒಳಗೆ. ದೆನ್ ಕ್ಲೀಸ್ಟೋಗ್ಯಾಮಿ ಲೀಡ್ಸ್ ಟು ಇನ್ ಬ್ರೀಡಿಂಗ್ ಡಿಪ್ರೆಷನ್. ಬಹಳಷ್ಟು ಸೆಲ್ಫ್ ಪಾಲಿನೇಷನ್ ಮೇಲಿನ ಮೇಲೆ ಆದಾಗ ಅಲ್ಲಿ ನ್ಯೂ ಕ್ಯಾರೆಕ್ಟರ್ಸು ಡೆವಲಪ್ ಆಗೋದಿಲ್ಲ. ದ್ಯಾಟ್ ಲೀಡ್ಸ್ ಟು ಇನ್ ಬ್ರೀಡಿಂಗ್ ಡಿಪ್ರೆಷನ್. ಅಂದರೆ chances of fertilization or pollination goes on decreasing because of continuous self-pollination. So these are the characters with reference to cleistogamous flowers. 100% autogamy ಯಾವ ಫ್ಲವರ್ಸ್ ಒಳಗೆ ನಡೀತದಪ್ಪ, ಏನೂ ಕ್ವಶನ್ನೇ ಇಲ್ಲ ಅದ್ರ ಬಗ್ಗೆ ಅಂದರೆ ಆನ್ಸರ್ ಈಸ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ವೈ ದ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಶೋ autogamy? Because these flowers are growing on the root, they do not open at all, and the anther and stigma lie close to each other. The pollen grains, when they are released from the anther, directly they come in contact with the stigma without help of any pollinating agent. All these are the reasons in support of autogamy or self-pollination shown by the cleistogamous flowers. 100% ಇಲ್ಲಿ ಅಟೋಗ್ಯಾಮಿನೇ ನಡೀತದ ಅಂತ ನಾವು ಯಾವುದರ ಫ್ಲವರಿಗೆ ಹೇಳಬಹುದು ಅಂತಂದರೆ ಇಟ್ ಈಸ್ ಇನ್ ಕೇಸ್ ಆಫ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ಅಪೋಸಿಟ್ ಟರ್ಮ್ ಟು ದ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಈಸ್ ಚಾಸ್ಮೋಗ್ಯಾಮಸ್ ಫ್ಲವರ್. ಹಿಯರ್ ದ ಫ್ಲವರ್ಸ್ ಆರ್ ಗ್ರೋಯಿಂಗ್ ಆನ್ ದ ಸ್ಟೆಮ್ and they contain the exposed anther and stigma. So this is about the autogamy and the condition in support of autogamy. Autogamy ಆಗಬೇಕು ಅಂತಂದರೆ ಇವನ್ ಫ್ಲವರ್ ಒಳಗೆ ಸ್ಟಿಗ್ಮಾ ಆ್ಯಂಡ್ ಆಂಥರ್ ಎಕ್ಸ್ಪೋಸ್ ಆದ್ರೂ ಕೂಡ ದೇರ್ ಮಸ್ಟ್ ಬಿ ಸಿಂಕ್ರೋನಿ ಬಿಟ್ವೀನ್ ದ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ. ಪೋಲನ್ ಗ್ರೇನ್ ಯಾವಾಗ ರಿಲೀಸ್ ಆಗ್ತಾವ ಅದೇ ಟೈಮಿಗೆ ಸ್ಟಿಗ್ಮಾಕ್ಕೆ ಆ ಪೋಲನ್ ಗ್ರೇನ್ಗಳನ್ನು ರಿಸೀವ್ ಮಾಡ್ಕೊಳ್ಳೋ ಅಂಥ ಎಬಿಲಿಟಿ ಬರಬೇಕು. ಆ್ಯಂಡ್ ದ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಲೈ ಕ್ಲೋಸ್ ಟು ಈಚ್ ಅದರ್. ಒಂದು ವೇಳೆ ಫ್ಲವರು ಎಕ್ಸ್ಪೋಸ್ ಆಗಿದ್ದರೆ ಇವೆರಡು ಕಂಡೀಷನ್ ಇರಬೇಕು.
ಪೋಲನ್ ಗ್ರೇನು ಮತ್ತು ಸ್ಟಿಗ್ಮಾ ರಿಸೆಪ್ಟಿವಿಟಿ ನಡಬರ್ಕ ಸಿಂಕ್ರೋನಿ ಇರಬೇಕು, ರಿಲೀಸ್ ಆಫ್ ಪೋಲನ್ ಗ್ರೇನ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ. ದೆನ್ ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ಮಸ್ಟ್ ಲೈ ಕ್ಲೋಸ್ ಟು ಈಚ್ ಅದರ್. ಇಲ್ಲ ಕಂಪಲ್ಸರಿ ಕ್ಲಿಸ್ಟೋಗ್ಯಾಮಿ ಆಗಲೇಬೇಕು ಅಂತಂದರೆ ದಟ್ ಈಸ್ ಇನ್ ಕೇಸ್ ಆಫ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್, ದೇ ಆರ್ ಕಲರ್ಲೆಸ್ ಬಿಕಾಸ್ ದೇ ಆರ್ ಗ್ರೋಯಿಂಗ್ ಆನ್ ದ ರೂಟ್, ದೇ ಡು ನಾಟ್ ಗೆಟ್ ದ ಸನ್ಲೈಟ್, ಓಪನ್ನೇ ಆಗಲ್ಲ, ಆ್ಯಂಡ್ ದಿಸ್ ಕಂಡೀಷನ್ ಸಪೋರ್ಟ್ಸ್ ದ ಅಟೋಗ್ಯಾಮಿ. ಅಲ್ಲಿ ಯಾವ ಪಾಲಿನೇಟಿಂಗ್ ಏಜೆಂಟ್ ಇರದೇ ಇದ್ರೂ ಕೂಡ 100% ಅಲ್ಲೇ ಸೀಡ್ ಫಾರ್ಮೇಷನ್ ನಡೀತದೆ. ಸೊ ದಿಸ್ ಈಸ್ ಅಬೌಟ್ ದ ಅಟೋಗ್ಯಾಮಿ, chasmogamous flowers and clistogamous flowers. Hope the discussed part is clear for you.